ಗುಡಿಬಂಡೆ ತಾಲೂಕು ಶಿಕ್ಷಕರ ಸಂಘದ ಚುನಾವಣೆ ಬಾಲಾಜಿ ಶ್ರೀರಾಮರೆಡ್ಡಿ ಹಾಗೂ ಸುಬ್ಬಲಕ್ಷ್ಮಮ್ಮ ಕೇಚಯ್ಯ. ಗುಡಿಬಂಡೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದು, ಅಧಿಕೃತ ಫಲಿತಾಂಶ ಪ್ರಕಟವಾಗಿದೆ. ಸಾಮಾನ್ಯ ಕ್ಷೇತ್ರದಿಂದ ಬಾಲಾಜಿ ಮತ್ತು ಇಎನ್ ಶ್ರೀರಾಮರೆಡ್ಡಿ ಹಾಗೂ ಮಹಿಳಾ ಕ್ಷೇತ್ರದಿಂದ ಕೆ ಸುಬ್ಬಲಕ್ಷ್ಮಮ್ಮ ಅವರು ಜಯಶೀಲರಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಕೃಷ್ಣಕುಮಾರಿ ಅವರು ಘೋಷಣೆ ಮಾಡಿದ್ದಾರೆ. ಪಟ್ಟಣದ ಕೆಪಿಎಸ್ ಶಾಲಾ ಆವರಣದಲ್ಲಿ ನಡೆದ ಈ ಪ್ರಕ್ರಿಯೆಯು ರಾಜಕೀಯ ಚುನಾವಣೆಯಷ್ಟೇ ಪೈಪೋಟಿಯಿಂದ ಕೂಡಿದ್ದು ಎಲ್ಲರ ಗಮನ ಸೆಳೆಯಿತು. ಸಾಮಾನ್ಯ ಕ್ಷೇತ್ರದಲ್ಲಿ ಬಾಲಾಜಿ ಮತ್ತು ಶ್ರೀರಾಮರೆಡ್ಡಿ ಮೇಲುಗೈ. ಸಾಮಾನ್ಯ ಕ್ಷೇತ್ರದ 2 ಸ್ಥಾನಗಳಿಗಾಗಿ ಒಟ್ಟು 4 ಅಭ್ಯರ್ಥಿಗಳು ಕಣದಲ್ಲಿ ಇದ್ದರು. ಈ ಪೈಪೋಟಿಯಲ್ಲಿ ಬಾಲಾಜಿ ಅವರು 80 ಮತಗಳನ್ನು ಪಡೆಯುವ ಮೂಲಕ ಪ್ರಥಮ ಸ್ಥಾನ ಗಳಿಸಿದರೆ, ಇಎನ್ ಶ್ರೀರಾಮರೆಡ್ಡಿ ಅವರು 72 ಮತಗಳನ್ನು ಪಡೆದು ಜಯಶೀಲರಾದರು. ಇದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ವಿ ಶ್ರೀರಾಮಪ್ಪ ಅವರು 65 ಮತಗಳನ್ನು ಹಾಗೂ ಎಂ ಶಂಕರ್ ಅವರು 54 ಮತಗಳನ್ನು ಗಳಿಸುವ ಮೂಲಕ ಪರಾಭವಗೊಂಡಿದ್ದಾರೆ. ಮಹಿಳಾ ಮೀಸಲು ಕ್ಷೇತ್ರದಿಂದ ಸುಬ್ಬಲಕ್ಷ್ಮಮ್ಮ ಜಯಬೇರಿ. ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ನಡೆದ ನೇರ ಹಣಾಹಣಿಯಲ್ಲಿ ಕೆ ಸುಬ್ಬಲಕ್ಷ್ಮಮ್ಮ ಅವರು ಭರ್ಜರಿ ಜಯ ಗಳಿಸಿದ್ದಾರೆ. ಸುಬ್ಬಲಕ್ಷ್ಮಮ್ಮ ಅವರು ಒಟ್ಟು 75 ಮತಗಳನ್ನು ಪಡೆಯುವ ಮೂಲಕ ವಿಜೇತರಾಗಿ ಹೊರಹೊಮ್ಮಿದ್ದಾರೆ. ಇವರ ವಿರುದ್ಧ ಸ್ಪರ್ಧಿಸಿದ್ದ ಮತ್ತೊಬ್ಬ ಅಭ್ಯರ್ಥಿ ಶ್ವೇತಾ ಅವರು 67 ಮತಗಳನ್ನು ಪಡೆದು ಸೋಲನ್ನು ಒಪ್ಪಿಕೊಂಡಿದ್ದಾರೆ. ತಾಲೂಕಿನಲ್ಲಿ ಒಟ್ಟು 148 ಶಿಕ್ಷಕ ಮತದಾರರಿದ್ದು, ಈ ಪೈಕಿ 146 ಮತಗಳು ಚಲಾವಣೆಯಾಗಿದ್ದವು. ಕೇವಲ 2 ಮತದಾರರು ಗೈರಾಗಿದ್ದರು. ಚಲಾವಣೆಯಾದ ಮತಗಳಲ್ಲಿ 3 ಮತಗಳು ಅಸಿಂಧು ಎಂದು ಪರಿಗಣಿಸಲ್ಪಟ್ಟವು. ಈ ಬಾರಿಯ ಚುನಾವಣೆ ಅಕ್ಷರಶಃ ರಾಜಕೀಯ ರಂಗಿನಂತೆ ಕಂಡುಬಂದಿದ್ದು ವಿಶೇಷವಾಗಿತ್ತು. ಬೆಳಗ್ಗೆಯಿಂದಲೇ ಮುಖ್ಯ ರಸ್ತೆಯ ಇಕ್ಕೆಲಗಳಲ್ಲಿ ಪೆಂಡಾಲ್ಗಳನ್ನು ಹಾಕಿಕೊಂಡಿದ್ದ ಬೆಂಬಲಿಗರು ತಮ್ಮ ಅಭ್ಯರ್ಥಿಗಳ ಪರವಾಗಿ ಬಿರುಸಿನ ಮತಯಾಚನೆ ನಡೆಸಿದ್ದಾರೆ. ವರದಿ ಸತೀಶ್ ಬಾಬು, ಎ ನಂದಿ ಟಿವಿ, ಗುಡಿಬಂಡೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಬಾಲಾಜಾದ ನಾನು ಅತ್ಯಂತ ಹೆಚ್ಚು ಮತಗಳಿಂದ ಗೆದ್ದಿದ್ದೇನೆ. ಇದು ನನಗೆ 7ನೇ ಚುನಾವಣೆ. 7 ಚುನಾವಣೆಗಳಲ್ಲಿ ನಮ್ಮ ತಾಲೂಕಿನ ಗುರು ಮಾತೆಯರು, ನನ್ನ ಸಪೋರ್ಟ್ ಆಗಿ ನಿಂತಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರು, ಮತ್ತೆ ಮೀಡಿಯಾ ಮಿತ್ರರು, ಶಿಕ್ಷಕ ಬಂಧುಗಳು ಮತ್ತು ನನ್ನ ಸ್ನೇಹಿತರೆಲ್ಲರೂ ಸೇರಿಕೊಂಡು ನಾನು ಇವತ್ತನ್ನ 7ನೇ ಬಾರಿ ಜಯಶೀಲರಾಗಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಜಯಶೀಲರಾಗಿ ಮಾಡಿದ್ದಾರೆ. ಇವರಿಗೆಲ್ಲರಿಗೂ ಸಹ ನಾನು ಚಿರಋಣಿಯಾಗಿರ್ತೇನೆ. ನನ್ನ ಜೀವನ ಪೂರ್ತಿ ಅವರಿಗೆ ಸೇವೆಯನ್ನು ಮಾಡಿಕೊಂಡು ಇರ್ತೀನಿ. ಮತ್ತೆ ನನ್ನ ಜೊತೆಯಲ್ಲಿ ಇವತ್ತು ಸುಬ್ಬಲಕ್ಷ್ಮಮ್ಮ ಅಂತ ಹೊಸದಾಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಅವರು ಸಹ ಅತಿ ಹೆಚ್ಚು ಮತಗಳಿಂದ ಗೆದ್ದು ಇವತ್ತು ನಮ್ಮ ಟೀಮಲ್ಲಿ ಗೆದ್ದಿದ್ದಾರೆ. ಮತ್ತೆ ನಮ್ಮ ಶ್ರೀರಾಮಪ್ಪ ಅವರು ಇವತ್ತು ಕೇವಲ 2 ಮತಗಳಿಂದ ಪರಾಭವಗೊಂಡಿದ್ದಾರೆ. ಆದರೂ ಸಹ ನಮ್ಮ ಸಂಘದಲ್ಲಿ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನ ಕೊಟ್ಟು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಗುಡಿಬಂಡೆ ಶಾಖೆಯನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸಿಕೊಂಡು ಹೋಗತಕ್ಕಂಥ ಜವಾಬ್ದಾರಿ ನನ್ನದಾಗಿದೆ. ನಮ್ಮ ಮುಂದಿನ ಹೆಜ್ಜೆ NPS ಅನ್ನ OPS ಅನ್ನು ಮಾಡ್ತಕ್ಕಂಥದ್ದು ಇದೆ. ಇದು ತಾಲೂಕು ಮಟ್ಟದಲ್ಲ, ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಅದು ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ. NPS ಅನ್ನ OPS ಅನ್ನ ಮಾಡ್ತಕ್ಕಂಥದ್ದು ಮತ್ತು ನಮ್ಮ ಶಾಸಕರ ಅನುಮತಿ ಮೇರೆಗೆ, ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ SN ಸುಬ್ಬಾರೆಡ್ಡಿ ಸಾರ್ ಅವರ ಅನುಮತಿ ಮೇರೆಗೆ ಗುರುಭವನದ ನಿವೇಶನ ಮಾಡಿದ್ದೇವೆ. ಅವರು ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಆ ಗುರುಭವನವನ್ನ ಎಷ್ಟೋ ವರ್ಷಗಳಿಂದ ನೆನಗುದಿಗೆ ಬಿದ್ದಿರ್ತಕ್ಕಂಥ ಗುರುಭವನವನ್ನ ಇವತ್ತು ಈ ಸಾಲಿನಲ್ಲಿಂದ ಪ್ರಾರಂಭ ಮಾಡಿ ಈ 5 ವರ್ಷದ ಒಳಗಡೆ ನಮ್ಮ ಗುರುಗಳಿಗೆ, ಗುರುಮಾತೆಯರಿಗೆ ಆ ಗುರು ಭವನವನ್ನ ಸಮರ್ಪಿಸುತ್ತವೆ. ಮತ್ತೆ ಈ ವಿಜಯದ ಹಿಂದೆ ನಮ್ಮ ಶಾಸಕರಾಗಿರ್ತಕ್ಕಂಥ SN ಸುಬ್ಬಾರೆಡ್ಡಿ ಅವರ ಆಶೀರ್ವಾದ ಇದೆ. ಅವರಿಗೆ ನಾವು ಎಲ್ಲ ನಮ್ಮ ತಾಲೂಕಿನೆಲ್ಲ ಶಿಕ್ಷಕರು ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.